ನೇರ ಪ್ರಜಾಪ್ರಭುತ್ವ ಸಂವಾದ KDP ಮೀಟಿಂಗ್ ತರ. ಆದರೆ ನಾವು ಅವ್ರನ್ನ ಟೀಕೆ ಟಿಪ್ಪಣಿ ಹಿಡಿಯೋದ್ರಿಂದ ನಾವೇನು ಸಾಧಿಸಕ್ಕೆ ಸಾಧ್ಯ ಆಗೋದಿಲ್ಲ. ರಿಪೇರಿ ಮಾಡುವ ವ್ಯವಸ್ಥೆ. ಮಳೆ ಗೊತ್ತಾಯ್ತು ಅಂತ ಬಂದ್ರೆ ನೀವು ಯಾವಾಗ ಇಂಜೆಕ್ಷನ್ ಕೊಟ್ಟಿಲ್ವೋ ಅವರು ಅತಾಚುರಿಯಲ್ಲಿ ಮಗು ಸಾವಾಯ್ತದೆ ಅದೇ ಫಸ್ಟ್. ಇವತ್ತು ನಾವು ಮಗುನ್ ಕಳ್ಕೊಂಡಿದೀವಿ. ಸೊ ನಾವು ಇವತ್ತು ಏನು ಕೂಡ ನಾವು ಮಾತಾಡೋ ಸ್ಥಿತಿನಲ್ಲಿಲ್ಲ. ನಿಮ್ಮ ಮಗು ಆಗಿದ್ರೆ ನೀವು ಮಾತಾಡೋರಿ, ಆತರ ಹೇಳ್ಬೇಡಿ. ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಅಂತ ಏನು ನಾವು ಮಾಡ್ಕೊಂಡಿವಿ, ಅದು ಎಲ್ಲ ಕನ್ನಡ ಚಳವಳಿ, ರೈತ ಚಳವಳಿ, ದಲಿತ ಚಳವಳಿ, ಎಲ್ಲ ಚಳವಳಿಗಳ ಒಂದು ಕೂಟ ಇದು. ಕಳೆದ 4 ವರ್ಷಗಳಿಂದ ನಾವೆಲ್ಲೇ ಈ ತರದ ಘಟನೆಗಳಾದ್ರೆ ಆ ಹಿಂದಿನ ಮಾದರಿಯಲ್ಲಿ ಧಿಕ್ಕಾರಕ್ಕೆ ಹೋಗೋದು, ಬ್ಯಾನರ್ ಹಿಡಿಯೋದು ಮತ್ತೆ ಇನ್ನೊಂದು ಮಾಡೋದು ಆ ತರ ಇಲ್ಲ. ನಾವು ಅಲ್ಲೇ ಕುಲ್ಲ ಎದುರ ನಿಂತು ಅಲ್ಲೇ ಪ್ರಶ್ನೆಗಳು ಕೇಳೋದು, ಉತ್ತರ ತಗೊಳ್ಳೋದು, ಪರಿಸ್ಥಿತಿ ಸುಧಾರಿಸೋದು ಕಳೆದ 4 ವರ್ಷದಿಂದ ಮಾಡ್ತಾ ಒಂದು ಮಾದರಿ ಪ್ರಯತ್ನ ಮಾಡ್ತಾವೆ. ಇವತ್ತು ಕೂಡ ನಮ್ಮ ಪೊಲೀಸ್ ಇಲಾಖೆಯ ಸಹಕಾರದಿಂದ ನಿಮ್ಮೆಲ್ಲರನ್ನ ಸಂಪರ್ಕ ಮಾಡಕ್ಕೆ ಪ್ರಯತ್ನ ಮಾಡಿ ಆ ಪ್ರಯತ್ನದಲ್ಲಿ ಮುಂದುವರಿತಿದ್ದೀವಿ. ಮೊದಲಿಗೆ ಗೊರವನಹಳ್ಳಿ ಗ್ರಾಮ ಪಂಚಾಯತಿ PDO ಅವರಿಂದ ನಾವು ಅಲ್ಲಿಯ ನಾಯಿ ನಿಯಂತ್ರಣಕ್ಕೆ ಕ್ರಮ ಏನು ವಹಿಸಿದ್ದೀರಿ ಅನ್ನೋದು ಆ ಘಟನೆ ಅಲ್ಲಿ ನಡೆದಿರೋದ್ರಿಂದ. ಅದಾದ ನಂತರ EO ಅವರು ಮದ್ದೂರು ತಾಲೂಕಾ ಪಂಚಾಯಿತಿಯಲ್ಲಿ ಕೂತು 42 ಗ್ರಾಮ ಪಂಚಾಯಿತಿಯಲ್ಲಿ ಬೇಕಾಗಿ ನಾಯಿಗಳ ನಿಯಂತ್ರಣಕ್ಕೆ ಬೇಕಾಗಿ ಏನು ಕಾರ್ಯಕ್ರಮಗಳು ನಿಮ್ಮಲ್ಲಿ ನಡೀತದೆ, ಬಜೆಟಲ್ಲಿ ಯಾವ ಥರ ಹಣ ಮೀಸಲಿರಿಸಿದ್ದೀರಿ, ಎಂಥ ನೆರವು ನಿಮಗೆ ಸಿಗ್ತಾ ಇದೆ ಅನ್ನೋದು ಪ್ರಕ್ರಿಯೆ ಅವ್ರ ಹತ್ರ ಕೇಳಾಕದೆ ಮೇಡಮ್. ಇದು ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ನೀವು ಬರಕ್ಕೆ ಮುಂಚೆ ಮಾತಾಡಿದ್ರು, ಮಕ್ಕಳು ಮತ್ತೆ ಮಹಿಳೆಯರ ಕಲ್ಯಾಣ ನಿಮ್ದು ಅಂತ ಹೇಳುವಾಗ ಈ ನಾಯಿ ಮಕ್ಕಳ ಮೇಲೆ ಅಲ್ಲೇ ನಡೆದಿರುವಂಥ ಪ್ರಕರಣಗಳು ಸಾಕಷ್ಟು ನಡೆದವೆ. ಈ ಕುರಿತು ನೀವೇನಾದ್ರೂ ಅಂಕಿ ಸಂಖ್ಯೆ ಸಂಗ್ರಹಿಸಿದ್ದೀರಾ ಮತ್ತೆ ಸರ್ಕಾರಕ್ಕೆ ಸಂಬಂಧಪಟ್ಟವ್ರಿಗೆ ವರದಿ ಹಾಕಿದ್ದೀರಾ ಅನ್ನುವಂಥದ್ದನ್ನು ಕೇಳಿದ್ರು. ಅವರಿಲ್ಲ, ಆ ಕಡೆ ನಾವು ಗಮನ ಹರಿಸಿಲ್ಲ. ನಿಜವಾಗ್ಲೂ ಅದು ಗ್ರಾಮ ಪಂಚಾಯತ್ ಆ ಕೆಲಸ ಮಾಡ್ತದೆ ಅನ್ನೋ ನೆಲೆಯಲ್ಲಿ ನಾವು ನೋಡ್ತಾ ಇದ್ದು. ಇನ್ನು ಮುಂದೆ ಅದ್ರ ಕಡೆ ಕೂಡ ಗಮನ ಕೊಟ್ಟು ಇವತ್ತೇ ವರದಿ ಹಾಕ್ತೀವಿ ಅನ್ನೋದನ್ನ ಅವ್ರು ಹೇಳೋರೆ. ಅವ್ರದ್ದೊಂದು ಮುಗಿದದೆ. ಈಗ ಗೊರವನಹಳ್ಳಿ ಗ್ರಾಮ ಪಂಚಾಯತಿ PDO ಅವರು ತಮ್ಮ ಗ್ರಾಮ ಪಂಚಾಯತಿಯಲ್ಲಿ ನಾಯಿ ನಿಯಂತ್ರಣಕ್ಕೆ ಗೊರವನಹಳ್ಳಿ ಗ್ರಾಮ ಪಂಚಾಯತಿ PDO ಕರೆಯೋಕೆ ನಮಗೂ ಒಂದೇನು ಕಾರಣ ಇತ್ತು ಅಂದ್ರೆ, ಒಂದು ಆ ಊರಲ್ಲಿ ಘಟನೆ ಆಗದೆ ಅಂತ, ಇನ್ನೊಂದು ಸುಸ್ಥಿತಿಲಿರೋ ಪಂಚಾಯತಿ 42 ಪಂಚಾಯತ್ಗೆ ಮಾದರಿಯಾಗಿರ್ಬೇಕಿರೋದು. ಹಣಕಾಸು ಸಮಸ್ಯೆ ಏನಿಲ್ಲ ಅವ್ರಿಗೆ. ಆ ಪ್ರೋಗ್ರಾಮ್ ಅದೇ ನಾಯಿ ನಿಯಂತ್ರಣ. ಆ ಸರ್ಕಾರದ ಇಲಾಖೆಯಲ್ಲಿ ಕೊಟ್ಟಿರೋ ಕಾರ್ಯಕ್ರಮಗಳಿಗೆ ಬಹಳ ಮುಖ್ಯವಾದ ವಿಷಯ ಅದು. ಒಂದು ನಾಯಿ ನಿಯಂತ್ರಣ ಕ್ರಮ ವಹಿಸಬೇಕು, ಬೀದಿ ನಾಯಿಗಳು, ಹುಚ್ಚ ನಾಯಿಗಳ ವಿಷಯದಲ್ಲಿ ಅನ್ನೋದಂತ ಅವರು ಅದ್ರ ಬಗ್ಗೆ ಈಗ ಮಾತಾಡ್ತಾರೆ. ಮಾತಾಡುವಾಗ ನಾವೇನೇನ್ ಬಿಡೋದು, ನೇರ ಪ್ರಜಾಪ್ರಭುತ್ವ ಸಂವಾದ KDP ಮೀಟಿಂಗ್ ತರ. ಆದರೆ ನಾವು ಅವ್ರನ್ನ ಟೀಕೆ ಟಿಪ್ಪಣಿ ಹಿಡಿಯೋದ್ರಿಂದ ನಾವೇನು ಸಾಧಿಸಕ್ಕೆ ಸಾಧ್ಯ ಆಗೋದಿಲ್ಲ. ರಿಪೇರಿ ಮಾಡುವ ವ್ಯವಸ್ಥೆ. ಆ PDO ಅವರು ತಮ್ಮ ಪರಿಚಯ ಹೇಳ್ಕೊಂಡು ಅದನ್ನ ಮಾಡ್ಬೇಕಂತ ಕೇಳ್ತಾರೆ. ಏನಂದ್ರೆ ಈಗ ಇತ್ತೀಚೆಗೆ ನಾಯಿ ಹಾವಳಿಯಾಗಿ ಒಂದು ಮಗು ತೀರೋಗಿದೆ. ಬಟ್ ಏನು ಅಂತ ಅಂದರೆ ಇಲ್ಲಿ ನಮಗೆ ಯಾವುದೇ ರೀತಿ ದೂರುಗಳು ಬಂದಿರಲಿಲ್ಲ. ಮತ್ತು ಈ ಹಿಂದೆ ಯಾವುದೂ ಕೂಡ ನಾಯಿಗಳ ಹಾವಳಿ ಇರಲಿಲ್ಲ. ನಾನು ಈಗ ಒಂದು 4 ಮಂತ್ ಇನ್ನು 4 ಮಂತ್ ರಜಾ ಹೋಗಿದ್ದೆ. ಈಗ 15 ಡೇಸ್ ಆಯಿತು ರಿಪೋರ್ಟ್ ಮಾಡಿಕೊಂಡೆ ನಾನು. ಸೊ ಈಗ ನಿನ್ನೆ ಅಷ್ಟೇ ಅದು ಘಟನೆ ನಡೆದಿರುವಂಥದ್ದು. ಸೊ ಈಗ ನಮಗೆ EOSL ಡೈರೆಕ್ಷನ್ ಕೊಟ್ಟಿದ್ದಾರೆ. ಈಗ ನಾಯಿಗಳು ಏನಿದೆ ಎಲ್ಲನ ಹಿಡಿಸಿ ಅವುಗಳಿಗೆ ಸಂತಾನಹರಣ ಚಿಕಿತ್ಸೆ ಕೊಡಿಸಿ ಅದಕ್ಕೆ ಆ್ಯಕ್ಷನ್ ತಗೋಬೇಕು ಅಂತ ಹೇಳಿದ್ದಾರೆ. ಸೊ ಇವತ್ತು ಏನು ನಾವು ಅನೌನ್ಸ್ಮೆಂಟ್ ಮಾಡಿ ಪಂಚಾಯಿತಿಯಿಂದ ಸಾಕು ನಾಯಿಗಳನ್ನ ಏನಿದೆ ಒಂದು ಸ್ವಲ್ಪ ಒಳಗಡೆ ಎತ್ತಿಟ್ಕೊಳ್ಳಿ, ಏನಿದೆ ಬೀದಿ ನಾಯಿಗಳನ್ನ ಏನಿದೆ ಅವನ್ನೆಲ್ಲ ಹಿಡಿಸೋ ಪ್ರಯತ್ನ ನಾವು ಪಂಚಾಯಿತಿಯಿಂದ ಮಾಡಿಸ್ತಾ ಇದ್ದೀವಿ. ಅದು ಮಾಡಿಸಿ ಏನಿದೆ ನಾನು ಕ್ರಮ ತಗೊಳ್ತೀನಿ. ಮೆಡಿಕಲ್ ಆಫೀಸರ್ಸ್ಗೆ ಯಾವ ಕಾರಣಕ್ಕೂ ನೀನು APB ಕಾರ್ಡ್ ತಂದಿಲ್ಲ, ಮತ್ತೊಂದು ಬಿಲ್ ಕಟ್ಟಲ್ಲ ಅಂತ ಹೇಳಿದ್ರೆ ಅವ್ರು ಏನು ಆಡಳಿತ ವೈದ್ಯಾಧಿಕಾರಿ ಇದ್ದಾರೆ ಅವರ ಒಂದು ಪರಮಾಧಿಕಾರವನ್ನು ಬಳಸಿ ಅದನ್ನ ಉಚಿತ ಮಾಡಬೇಕು. ಅದನ್ನ ಹಿಂದೆ ಮಾಡಿದ್ದಾರೆ. ಮಾಡಲಿಲ್ಲ ಅಂತ ಇವಾಗ ಫಾರ್ ಎಕ್ಸಾಂಪಲ್ ಏನೋ ಒಂದು ಕೇಸ್ ಬಂತು, ನಮ್ಮಲ್ಲಿ ಆಂಬುಲೆನ್ಸ್ ಇಲ್ಲ, ಒಂದು ಟ್ಯಾಕ್ಸಿನ ಮಾಡಿ ಕಳಿಸುವಂತಕ್ಕೂ ಕೂಡ ನಾವು ಅನುಮತಿ ಕೊಟ್ಟಿದ್ದೀವಿ. ಆ ಬಿಲ್ಲುಗಳನ್ನೆಲ್ಲ ಆನರ್ ಮಾಡಿದ್ದೀವಿ. ಸೊ ಅದು ಯಾಕೆ ಮಾಡಿಲ್ಲ, ನೆನ್ನೆ ಯಾಕೆ ಮಾಡಿಲ್ಲ, ಮಗು ಸಾಧಕಾಲ ನೀವೇ ಕಾರಣ. ಮಾಡಿದ್ದಾರೆ ಸರ್, ಮಾಡಿದ್ದಾರೆ. ಈಗ ಸಾರ್ವಜನಿಕ ಇಲ್ಲ ರಿಜಿಸ್ಟರ್ ಬರ್ಕೊಳ್ತೀವಿ. ಇಂತಿಂತ ಡೇಟ್ ಅಲ್ಲಿ ನೀವು ಬರಬೇಕು, 5 ದಿನ ಡೇಟು ಕೂಡ ಬರಿತೀವಿ. ಅವ್ರು ಬರ್ಲಿಲ್ಲ ಅಂತ ಹೇಳಿದ್ರೆ ಫೋನ್ ಮಾಡಿ ಕರೆಸೋ ಕೂಡ ಜವಾಬ್ದಾರಿನೂ ಕೂಡ ನಾವು ಮಾಡ್ತೀವಿ. ಅಲ್ವಾ? ಇವಾಗ ಹೇಳಿದ್ರೆ 6 ತಿಂಗಳು ಅಲ್ಲೇ ಮುಂದಡಿ ಅಂತ ಸೇರಿ ಒಂದು ನಿಮಿಷ ನಂಬನಿಗೆ ನೀವು ಇವಾಗ ಸ್ಟೇಟ್ಮೆಂಟ್ ಕೊಡಿ, ಅವ್ರಿಗೆ ಮಾಧ್ಯಮ ಮೂಲಕ ಕೊಡಿ. ಯಾವ ನಿಮ್ಗೆ ಯಾರು ಅಧಿಕಾರಿಗಳು ಚಿಕಿತ್ಸೆ ಕೊಟ್ಟಿಲ್ಲ ಅಂದ್ರೆ ಅವರಿಗೆ ಕ್ರಮ ಆಗುತ್ತೆ. ಮಳೆ ಗೊತ್ತಾಯ್ತು ಅಂತ ಬಂದ್ರೆ
ನೀವು ಯಾವಾಗ ಇಂಜೆಕ್ಷನ್ ಕೊಟ್ಟಿಲ್ವೋ ಅವರು ಹತ್ತಾಚೂರಲ್ಲಿ ಮಗು ಸಾವಾಯ್ತದೆ ಅದೇ ಫಸ್ಟ್ ಉದಾಹರಣೆ ಯಾರು ನೀವು ಇಲ್ಲಿ ತಾಲೂಕು ಅಧಿಕಾರಿಗಳು ನೀವು ಜಾಗದಲ್ಲೇ ಇರಲ್ಲ 11 ಗಂಟೆಗೆ ಬರ್ಬೇಕಾದ್ರೆ 12 ಗಂಟೆಗೆ ಬರ್ತೀರಿ 10 ಗಂಟೆಗೆ ಬರ್ಬೇಕಾದ್ರೆ 3 ಗಂಟೆಗೆ ಬರ್ತೀರಿ ಒಂದು 9 ಗಂಟೆಗೆ ಇದ್ರೆ ಅದೇ ಮನೇಲಿ ಇರ್ತೀರಿ 12 ಗಂಟೆಗೆ ಇಲ್ಲಿ ಸಾರ್ವಜನಿಕರು ಯಾರು ಕೇಳ್ತಾರೆ ದಿನನಿತ್ಯ ಬರ್ತಾ ಇದ್ದೀವಿ ನೀವು 6 ತಿಂಗಳಿಂದ ಬೋರ್ಡ್ ಹಾಕ್ತಿಲ್ಲ ಅಂದ್ರೆ ಯಾರು ಅಲ್ಲಲ್ಲ ಬೋರ್ಡ್ ಅಂತಲ್ಲ ನಿರಾಕರಣೆ ಆಗಿಲ್ಲ APL ಕಾರ್ಡ್ ಇದ್ರು ಕೂಡ ಅವರಿಗೆ ಉಚಿತವಾಗಿ ನಾವು ಇಂಜೆಕ್ಷನ್ ಕೊಟ್ಟಿದ್ದೀವಿ ಆ ತರದ್ದು ಒಂದು ಇದ್ರೆ ಹಿಂದೆ 6 ತಿಂಗಳಿಂದ APL ಕಾರ್ಡ್ ಅವರಿಗೆ 50 ರೂಪಾಯಿ ಕಟ್ಟಬೇಕು ಅಂತಿತ್ತು ಬಟ್ ಏನು 6 ತಿಂಗಳಿಂದ ನಂತರ ಇದೇನಾಗಿದೆ ಯಾರಿಗೂ ನಿರಾಕರಣೆ ಆ ತರ ಒಂದು ಉದಾಹರಣೆ ಇದ್ರೆ ನಮ್ಗೆ ಹೇಳಿಯಪ್ಪ ತಿದ್ಕೊಳ್ತೀವಿ ಆಮೇಲೆ ಸರಿ ಸರಿ ವಾಪಸ್ ಕಳ್ಸಿದ್ದೀರಿ ಆ ಕಾರ್ಡ್ ಇಲ್ಲ ರೇಷನ್ ಕಾರ್ಡ್ ಇಲ್ಲ ವಾಪಸ್ ಕಳ್ಸಿದ್ದೀರಿ 50 ರೂಪಾಯಿ ಕಟ್ಟಿ ಅಂತ ಹೇಳಿದ್ದೀರಿ ಆಮೇಲೆ ಈಗ ಮೇಲ್ ನೋಟಿಸ್ಗೆ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರ್ಬೋದು ಸಮುದಾಯ ಆರೋಗ್ಯ ಕೇಂದ್ರ ಇರ್ಬೋದು ಆರೋಗ್ಯ ರಕ್ಷಾ ಸಮಿತಿ ಸಭೆಗಳಲ್ಲಿ ಕುಂದುಕೊರತೆಗಳನ್ನು ಕೂಡ ಆಲಿಸಿದೀವಿ ನಾವು ಕೂಡ ಭಾಗವಹಿಸಿದ್ದೀವಿ ಸೊ ಅಲ್ಲಿ ಆರೋಗ್ಯ ರಕ್ಷಾ ಸಮಿತಿ ಸಭೆಯ ಏನು ಗ್ರಾಮ ಪಂಚಾಯಿತಿ ಸದಸ್ಯರಿದ್ದಾರೆ ಇನ್ನಿತರ ಎಲ್ಲ ಗ್ರಾಮದ ಮುಖಂಡರುಗಳು ಏನು ಅದು ಸಮಿತಿ ಸದಸ್ಯರಿದ್ದಾರೆ ಅವ್ರಿಗೆಲ್ಲ ಗಮನಕ್ಕೆ ಈಗ ಆಗುವಂತ ಎಲ್ಲಾ ಬೆಳವಣಿಗೆಗಳನ್ನ ನಾವು ತಿಳಿಸ್ತಾ ಬರ್ತಾ ಇದ್ದೀವಿ ಆ ತರದ್ದು ಇಲ್ಲ ಏನಿದೆ ಅದಕ್ಕೆ ನಾವು ಬದ್ಧರಾಗಿದ್ದೀವಿ ಇವತ್ತು ನಾವು ಮಗುನ್ ಕಳ್ಕೊಂಡಿದ್ದೀವಿ ಸೊ ನಾವು ಇವತ್ತು ಏನು ಕೂಡ ನಾವು ಮಾತಾಡೋ ಸ್ಥಿತಿನಲ್ಲಿಲ್ಲ ಇಲ್ಲ ಆತರ ಹೇಳ್ಬೇಡಿ ನಾವು ನೀವು 6 ತಿಂಗಳಾದ್ರೂ ಬೋರ್ಡ್ರೆ ಯಾರ ಕಾರಣ ಅವರು ಇವತ್ತೇ ಡಿಸ್ಮಿಸ್ ಆಗ್ಬೇಕು ಇಲ್ಲವೇ ಆ ಡಾಕ್ಟರ್ ತಾಲೂಕು ಅಧಿಕಾರಿ DSC ಡಿಸ್ಮಿಸ್ ಆಗ್ಬೇಕು ಅಲ್ಲಿವರೆಗೂ ಇಲ್ಲೇ ಡಿಸ್ಮಿಸ್ ಆಗ್ಬೇಕು